ವಿಜಯಪುರದಲ್ಲಿ ಕೋರ್ಟ್ ಮುಂದೆ ಇವತ್ತು ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿರುವಂತದ್ದು 3 ಗುಂಡುಗಳನ್ನು ತಿಂದು ಆತ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಈ ನಡುವೆ ಬಾಗಪ್ಪ ಹರಿಜನ್ನ ಹಿನ್ನೆಲೆಯನ್ನು ನೋಡೋದಾದ್ರೆ ಆತನ ಹಿಸ್ಟರಿ ನೋಡ್ತಾ ಹೋದ್ರೆ ಸಾಕಷ್ಟು ವಿಚಿತ್ರವಾದಂತಹ ವ್ಯಕ್ತಿತ್ವ ಈತನದ್ದು. ಬಂದೂಕುಗಳ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ದ ಈತ. ಗನ್ ಬಿಟ್ಟು ಯಾವತ್ತೂ ಇರ್ತಾನೆ ಇರಲಿಲ್ಲ ಈ ಭೀಮಾ ತೀರದ ಹಂತಕ. ಎಲ್ಲಿಗೆ ಹೋಗೋದಾದ್ರೂ ಕೂಡ ಗನ್ನನ್ನ ಹಿಡ್ಕೊಂಡೇ ಹೋಗ್ತಾ ಇದ್ದ ಬಾಗಪ್ಪ ಹರಿಜನ್ ಅಂತ ಹೇಳಲಾಗ್ತಾ ಇರುವಂತದ್ದು. ಗನ್ ಹಿಡ್ಕೊಂಡು ಒಬ್ಬ ಆರ್ಮಿ ಮ್ಯಾನ್ ರೀತಿಯಲ್ಲಿ ಈತ ಪೋಸ್ ಕೊಡ್ತಾ ಇದ್ದ. ಈತನ ಪೋಸ್ ನೋಡಿದ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಎರಡೂ ಕೈಯಲ್ಲಿ ಒಂದೊಂದು ಗನ್ನನ್ನ ಹಿಡ್ಕೊಂಡು ಈತ ಪೋಸ್ ನೀಡ್ತಾ ಇದ್ದ. ರಾಜಾರೋಷವಾಗಿ ಈ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ತಿರುಗಾಡ್ತಾ ಇದ್ದ. ಗನ್ ತೋರಿಸಿ ಜನರನ್ನ ಬೆದರಿಸಿ ಬೇಳೆ ಬೇಯಿಸಿಕೊಳ್ತಾ ಇದ್ದ ಬಾಗಪ್ಪ ಹರಿಜನ್ ಅಂತ ಹೇಳಲಾಗ್ತಾ ಇದೆ. ಗನ್ಗಳನ್ನ ಹಿಡಿದುಕೊಂಡು ಫೋಟೋ ತೆಗೆಸಿಕೊಳ್ಳುವ ವಿಚಿತ್ರ ಕ್ರೇಜ್ ಕೂಡ ಈತನಿಗೆ ಇತ್ತು. ಎಲ್ಲರಿಗೂ ಬೇರೆ ಬೇರೆ ರೀತಿ ಕ್ರೇಜ್ ಇದ್ರೆ ಈತನಿಗೆ ಮಾತ್ರ ಬಂದೂಕುಗಳ ಕ್ರೇಜ್ ಇತ್ತು. ತನ್ನನ್ನು ತಾನು ದೊಡ್ಡ ಡಾನ್ ಆಗಿ ತಾನು ಬೆಳಿಬೇಕು ಅನ್ನುವಂತಹ ಆಸೆಯನ್ನ ಈತ ಹೊಂದಿದ್ದ. ಭೀಮಾ ತೀರವನ್ನ ನಡುಗಿಸಬೇಕು ಅನ್ನುವಂತಹ ಆಸೆಯನ್ನ ಈತ ಹೊಂದಿದ್ದ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈತ ಬಂದೂಕುಗಳನ್ನ ಸಾಕಷ್ಟು ಇಷ್ಟಪಡ್ತಾ ಇದ್ದ. ಯಾವಾಗ್ಲೂ ಬಂದೂಕುಗಳನ್ನ ಬಿಟ್ಟಿರ್ತಾ ಇರಲಿಲ್ಲ. ಎನಿ ಟೈಮ್ ಆತ ಎಲ್ಲಿಗೆ ಹೋದ್ರೂ ಕೂಡ ಎರಡೆರಡು ಗನ್ ಹಿಡ್ಕೊಂಡೇ ಓಡಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇರುವಂತದ್ದು. ಅವುಗಳನ್ನ ಹಿಡ್ಕೊಂಡು ಪೋಸ್ ಕೊಡುವಂತಹ ಒಂದು ಅಭ್ಯಾಸ ಕೂಡ ಇತ್ತು ಬಾಗಪ್ಪ ಹರಿಜನ್ಗೆ ಎನ್ನುವಂತಹ ಮಾಹಿತಿ ಟಿವಿ9ಗೆ ಲಭ್ಯವಾಗ್ತಾ ಇರುವಂತದ್ದು. ಟಿವಿ9ಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಒಂದೊಂದೇ ಫೋಟೋಗಳನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಯಾವ ರೀತಿಯಾಗಿ ಬಾಗಪ್ಪ ಹರಿಜನ್ ಗನ್ಗಳ ವ್ಯಾಮೋಹ ಇತ್ತು. ವಿಚಿತ್ರವಾದಂತಹ ಬೇರೆ ಬೇರೆ ಮಾಡೆಲ್ಗಳ ಗನ್ಗಳನ್ನ ಆತ ಹಿಡ್ಕೊಂಡಿದ್ದ ಅನ್ನೋದನ್ನ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಬೇರೆ ಬೇರೆ ಡ್ರೆಸ್ ಹಾಕೊಂಡು ಬೇರೆ ಬೇರೆ ರೀತಿಯ ಗನ್ಗಳನ್ನ ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಡೋದು ಈತನ ಅಭ್ಯಾಸ ಆಗಿತ್ತು. ಈತನಿಗೆ ಅದೊಂಥರ ಕ್ರೇಜ್ ಆಗಿತ್ತು. ಗನ್ಗಳನ್ನ ಹಿಡ್ಕೊಂಡು ಆಟ ಆಡ್ಕೊಂಡು ಬೆಳೆದಿರುವಂಥ ವ್ಯಕ್ತಿ ಈತ. ನಾವು ನೋಡ್ತಾ ಇದ್ದೀವಿ ಅತ್ಯಾಧುನಿಕ ಗನ್ಗಳಿಂದ ಹಿಡಿದು ಏನು ಸೋಲ್ಜರ್ಸ್ ಬಳಸುವಂತಹ ರೀತಿಯ ಆಧುನಿಕ ಗನ್ಗಳಿಂದ ಹಿಡಿದು ನಾಡ ಬಂದೂಕುಗಳವರೆಗೆ, ರಿವಾಲ್ವರ್ನಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ವಿದೇಶಿ ಗನ್ಗಳವರೆಗೆ ಎಲ್ಲವೂ ಕೂಡ ಈತನಿಗೆ ಸಿಗ್ತಾ ಇತ್ತು, ಈತನಿಗೆ ತಲುಪ್ತಾ ಇತ್ತು. ಆದರೂ ಅದನ್ನು ಹಿಡ್ಕೊಂಡು ಬೇರೆ ಬೇರೆ ರೀತಿಯ ಗೆಟಪ್ಗಳನ್ನು ಹಾಕಿ ಯಾರೂ ಇಲ್ಲದ ಕಡೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಳ್ಳುವಂತಹ ಖಯಾಲಿ ಕೂಡ ಬಾಗಪ್ಪ ಹರಿಜನ್ಗೆ ಇತ್ತು. ಬಂದೂಕುಗಳೊಂದಿಗೆ, ಪ್ರಾಣವನ್ನು ತೆಗೆಯುವ ಬಂದೂಕುಗಳೊಂದಿಗೆ ಆತನಿಗೆ ವಿಪರೀತವಾದ ವ್ಯಾಮೋಹ ಇತ್ತು. ಹಾಗೆ ಬಂಡುಕೋರರ ರೀತಿಯಲ್ಲಿ ಡ್ರೆಸ್ಗಳನ್ನು ಹಾಕೊಂಡು ಕೂಡ ಆತ ಫೋಟೋಗೆ ಪೋಸ್ ನೀಡ್ತಾ ಇದ್ದ. ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ವಿಚಿತ್ರ ವೇಷಭೂಷಣಗಳನ್ನು ತೊಡ್ಕೊಂಡು ಆತ ಗನ್ ಹಿಡ್ಕೊಂಡು ಪೋಸ್ ನೀಡ್ತಾ ಇದ್ದ ಅಂತ. ಈ ಮಾರಕಾಸ್ತ್ರಗಳನ್ನ ಆತ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಳ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಚಂದಪ್ಪ ಹರಿಜನನ ಬಲಗೈ ಬಂಟ ಈತ. ಆತನ ಡ್ರೆಸ್ ನೋಡಿದ್ರೆ ಗೊತ್ತಾಗತ್ತೆ ಆತನಿಗೆ ಎಂತಹ ವಿಚಿತ್ರವಾದಂತಹ ಖಯಾಲಿ ಇತ್ತು ಅಂತ. ಬೇರೆ ಬೇರೆ ರೀತಿಯ ವೇಷಭೂಷಣಗಳನ್ನು ತೊಟ್ಟು ಬೇರೆ ಬೇರೆ ರೀತಿಯ ಗನ್ಗಳನ್ನು ಹಿಡ್ಕೊಂಡು ಆತ ಪೋಸ್ ನೀಡ್ತಾ ಇದ್ದಂಥದ್ದು. ಎರಡೆರಡು ಗನ್ಗಳನ್ನು ಅಟ್ ಎ ಟೈಮ್ ಎರಡೆರಡು ಗನ್ಗಳನ್ನು ಹಿಡ್ಕೊಂಡು ಆತ ಫೋಟೋಗೆ ಪೋಸ್ ನೀಡ್ತಾ ಇದ್ದಿದ್ದು ಕೂಡ ಆತನಿಗೆ ಅಭ್ಯಾಸ ಆಗಿತ್ತು. ಅದು ಕೂಡ ನಾವು ಬ್ಯಾಕ್ಗ್ರೌಂಡ್ ಗಮನಿಸಿದ್ರೆ ಎಲ್ಲ ಫೋಟೋಗಳನ್ನು ಕೂಡ ಆತ ಒಂದೇ ಗಿಡಗಂಟೆಯ ಮುಂದೆ ನಿಂತ್ಕೊಂಡು ತೆಗೆದಿರೋದು ಕೂಡ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಈತನಿಗೆ ಎಲ್ಲರನ್ನ ಕೂಡ ಹೆದರಿಸಿ ಇಟ್ಕೊಳ್ಳುವಂತಹ ಆಸೆ ಇತ್ತು. ತನ್ನನ್ನು ಕಂಡ್ರೆ ಎಲ್ಲರೂ ಕೂಡ ಭಯ ಪಡಬೇಕು, ಎಲ್ಲರೂ ಕೂಡ ನಡಗಬೇಕು ಅನ್ನುವಂತಹ ಆಸೆ ಬಾಗಪ್ಪ ಹರಿಜನ್ಗೆ ಇತ್ತು. ಆ ಕಾರಣಕ್ಕೋಸ್ಕರ ಈತ ಯಾವಾಗಲೂ ಗನ್ಗಳನ್ನ ತನ್ನ ಬಳಿ ಇಟ್ಕೊಂಡೇ ಓಡಾಡ್ತಾ ಇದ್ದಂಥದ್ದು. ಅದೇ ಕಾರಣಕ್ಕಾಗಿ ಈತ ಸದಾ ಗನ್ಗಳನ್ನು ಹಿಡ್ಕೊಂಡು ಜನರನ್ನ ಬೆದರಿಸಿ ತನ್ನ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದ ಅನ್ನುವಂತಹ ಆರೋಪವನ್ನ ಕೂಡ ಈತನ ವಿರುದ್ಧ ಮಾಡಲಾಗುತ್ತೆ. ನಾವು ಈ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕೈಯಲ್ಲೂ ಕೂಡ ಗನ್ ಇದೆ, ಪಕ್ಕದಲ್ಲೂ ಕೂಡ 2 ಗನ್ಗಳನ್ನು ಆತ ಇಟ್ಟಿರುವಂಥದ್ದು. ಈ ದೃಶ್ಯದಲ್ಲಿ ಕೈಯಲ್ಲಿ ಆತ ಗನ್ ಹಿಡ್ಕೊಂಡಿಲ್ಲ, ಸೊಪ್ಪನ್ನ ಹಿಡ್ಕೊಂಡಿದ್ದಾನೆ. 2 ಗನ್ಗಳನ್ನ ತನ್ನ ಪಕ್ಕದಲ್ಲಿ ಆ ಬ್ಯಾಗ್ ಮೇಲೆ ಆತ ಇಟ್ಕೊಂಡು ಫೋಟೋಗೆ ಪೋಸ್ ನೀಡಿರೋದನ್ನ ಗಮನಿಸ್ತಾ ಇದ್ದೀವಿ. ಭೀಮಾ ತೀರದಲ್ಲಿ ಇದೇನು ಹೊಸ ವಿಚಾರ ಅಲ್ಲ. ಈ ರೀತಿಯಾಗಿ ನಟೋರಿಯಸ್ಗಳು ಇರುವಂಥದ್ದು ಈ ಹಿಂದಿನಿಂದ ಕೂಡ ರಕ್ತ ಚರಿತ್ರೆ ಇದೆ ಭೀಮಾ ತೀರದ್ದು. ಆದರೆ ಈತನ ಈ ಫೋಟೋಗಳನ್ನು ನೋಡ್ತಾ ಹೋದ್ರೆ ಒಂದಂತೂ ಸ್ಪಷ್ಟ, ಈತನಿಗೆ ಗನ್ಗಳ ಮೇಲೆ ಅತಿಯಾದ ವ್ಯಾಮೋಹ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈ ನಾವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಈತನ ನಟೋರಿಯಸ್ ಬ್ಯಾಕ್ ಗ್ರೌಂಡ್ ಎಂತದ್ದು ಮತ್ತೆ ಈತನಿಗೆ ಎಂತಹ ಒಂದು ಹಿನ್ನೆಲೆ ಇತ್ತು ಅಂತ. ವೆರೈಟಿ ಗನ್ ಹಿಡ್ಕೊಂಡು ಈತ ಪೋಸ್ ನೀಡಿದ್ದಾನೆ ಸಂಜಯ್. ಅಮರ್ ಪ್ರಸಾದ್, ಈ ಬಾಗಪ್ಪ ಹರಿಜನ್ಗೂ ಮತ್ತು ಈ ಗನ್ಗಳಿಗೂ ಕೂಡ ಎಲ್ಲಿಲ್ಲದ ನಂಟ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಈ ಬಾಗಪ್ಪ ಹರಿಜನ್ ಏನದ ಭೀಮಾ ತೀರದ ಹಂತಕ್ಕೆ ಖ್ಯಾತಿಯನ್ನ ಪಡೆದಂತಕ್ಕಂತ
ಚಂದಪ್ಪ ಹರಿಜನನ ಬಲಗೈ ಬಂಟ, ಜೊತೆಗೆ ಆತನ ದೂರದ ಸಂಬಂಧಿ ಕೂಡ ಆಗಿತ್ತ. ಈತ ಈ ಭಾಗಪ್ಪ ಹರಿಜನ ಅಂತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದ ನಿವಾಸಿ. ಈತ ಅನಕ್ಷರಸ್ಥ ಯಾಕಂದ್ರೆ ಓದೋದಕ್ಕೂ ಈತ ಶಾಲೆಗೆ ಕೂಡ ಹೋಗೋದಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆಗಾಗಲೇ ಚಂದಪ್ಪ ಹರಿಜನ ಅಟ್ಟಹಾಸ ಹೆಚ್ಚಿಗಾಗಿತ್ತು. ಈ ಭಾಗದಲ್ಲಿ ಚಂದಪ್ಪ ಹರಿಜನ ಅಂತಂದ್ರೆ ಸಾರ್ವಜನಿಕರು ಸಾಕಷ್ಟೊಂದು ಹೆದರುವಂತ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಚಂದಪ್ಪ ಹರಿಜನ ಬಗ್ಗೆ ಜೊತೆಗೆ ಆತ ಈತನ ಸಂಬಂಧ ಆಗಿದ್ರಿಂದ ಆತನ ಬಗ್ಗೆ ಸಾಕಷ್ಟೊಂದು ಕುತೂಹಲವನ್ನು ಕೂಡ ಭಾಗಪ್ಪ ಹರಿಜನ ಹೊಂದಿದ್ದ ಅಂತ ಹೇಳಲಾಗ್ತದೆ. ಹೀಗಾಗಿ ತಾನು ಕೂಡ ತನ್ನ ಏನು ಸಂಬಂಧ ಆಗಿದಂತ ಚಂದಪ್ಪ ಹರಿಜನಂತೆ ಮೆರಿಬೇಕು ಅನ್ನೋದೊಂದು ಉದ್ದೇಶದಿಂದ ಶಾಲೆಗೆ ಹೋದೆ. ಚಂದಪ್ಪ ಹರಿಜನನ ಅಂದ್ರೆ ಆತನ ಜೊತೆ ಗುರುತಿಸ್ಕೊಳ್ತಾನೆ. ಸಂಬಂಧ ಆಗಿದ್ರಿಂದ ಈತನ ಕೂಡ ಚಂದಪ್ಪ ಹರಿಜನ ತನ್ನ ಗ್ಯಾಂಗ್ ನಲ್ಲಿ ಸೇರಿಸ್ಕೊಳ್ತಾನೆ. ತದನಂತರ ಅಂತಂದ್ರೆ ಈ ಚಂದಪ್ಪ ಹರಿಜನ ಬಲಗೈ ಬಂಟನಾಗಿ ಈ ಭಾಗಪ್ಪ ಹರಿಜನ ಬೆಳಿತಾನೆ. ಅಂದ್ರೆ 2000ನೇ ಇಸ್ವಿಯಲ್ಲಿ ಕಲಬುರಗಿ ಜಿಲ್ಲೆಯ ಪೊಲೀಸರು ಚಂದಪ್ಪ ಹರಿಜನನ್ನ ಮಹಾರಾಷ್ಟ್ರದ ದೋತ್ರೆವಾಡ ಅನ್ನೋ ಗ್ರಾಮದಲ್ಲಿ ಎನ್ಕೌಂಟರ್ ಮಾಡ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಚಂದಪ್ಪ ಹರಿಜನ್, ಭಾಗಪ್ಪ ಹರಿಜನ್ ಎಲ್ಲರೂ ಕೂಡ ಇರ್ತಾರೆ. ಆದ್ರೆ ಚಂದಪ್ಪ ಹರಿಜನ್ ಪೊಲೀಸರ ಎನ್ಕೌಂಟರ್ ನಲ್ಲಿ ಸಾಯ್ತಾನೆ. ಆದ್ರೆ ಆಗ ಈ ಭಾಗಪ್ಪ ಹರಿಜನ್ ಏನಿದೆಲ್ಲ ಆಯ್ತಾ ಪೊಲೀಸರ ಮೇಲೆ ಗುಂಡು ಹಾರಿಸಿ ಅಲ್ಲಿಂದ ಆತ ತಪ್ಪಿಸ್ಕೊಂಡಿರ್ತಾನೆ. ಇದಾದ ನಂತರ ಏನೋ ಚಂದಪ್ಪ ಹರಿಜನ್ ಏನೋ ಅವಾಗ ಅಟ್ಟಹಾಸ ಮೆರಿತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿವಿಧ ರೀತಿಯ ನಾಡ ಪಿಸ್ತೂಲ್ಗಳನ್ನ, ಗನ್ಗಳನ್ನ ಮತ್ತು ಬೇರೆ ಬೇರೆ ವಿದೇಶಿ ಮಾಡೆಲ್ ಬಂದೂಕುಗಳನ್ನು ಕೂಡ ತನ್ನಲ್ಲಿ ಇಟ್ಕೊಂಡಿದ್ದ. ಜೊತೆಗೆ ಸಾಕಷ್ಟೊಂದು ಗುಂಡುಗಳನ್ನು ಕೂಡ ಸಂಗ್ರಹಿಸಿಕೊಂಡು ಇಟ್ಟುಕೊಂಡಿದ್ದ. ಆದ್ರೆ ಯಾವಾಗ ಚಂದಪ್ಪ ಹರಿಜನ ಎನ್ಕೌಂಟರ್ ಆಗುತ್ತೋ ಆಗ ಅವೆಲ್ಲ ಬಂದೂಕುಗಳು, ನಾಡ ಪಿಸ್ತೂಲ್ಗಳು ಭಾಗಪ್ಪ ಹರಿಜನ್ ಕೈ ಸೇರ್ತವೆ. ಯಾಕಂತಂದ್ರೆ ಭಾಗಪ್ಪ ಹರಿಜನ್ ಚಂದಪ್ಪ ಹರಿಜನ ಬಲಗೈ ಬಂಟನಾಗಿದ್ರಿಂದ ಚಂದಪ್ಪ ಹರಿಜನ ಎಲ್ಲ ವಿವರಗಳು ಕೂಡ ಭಾಗಪ್ಪ ಹರಿಜನ್ ಗೊತ್ತಾಗಿದ್ವು. ಅವಾಗ ಚಂದಪ್ಪ ಹರಿಜನಿಂದ ಎಲ್ಲ ಬಂದೂಕು ಕೂಡ ಇವನ ಕೈ ಸೇರ್ತವೆ. ಹೀಗಾಗಿ ಸಾಕಷ್ಟು ವಿವಿಧ ರೀತಿಯ ಬಂದೂಕುಗಳನ್ನ ಇಟ್ಕೊಂಡು ತನ್ನ ಬಂದೂಕು ಪ್ರೀತಿಯನ್ನ ತೋರಿಸಿದ. ಎಲ್ಲ ಹೋದ್ರು ಕೂಡ ವಿವಿಧ ರೀತಿಯ ಪಿಸ್ತೂಲ್ಗಳನ್ನ, ನಾಡ ಬಂದೂಕುಗಳನ್ನ ಇಟ್ಕೊಂಡು ಮೆರಿತಾ ಇದ್ದ. ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ನಾಡ ಬಂದೂಕುಗಳನ್ನ ತರಿಸಿ ಅವುಗಳನ್ನ ಬೇರೆ ಕಡೆ ಪೂರೈಕೆ ಮಾಡುವಂತ ಕೆಲಸವನ್ನು ಕೂಡ ಈ ಭಾಗಪ್ಪ ಹರಿಜನ್ ಮಾಡ್ತಾ ಇದ್ದ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂಜಯ್.